ಆತ್ಮೀಯ ವೀಕ್ಷಕರೇ, ಕರ್ನಾಟಕ ಟಿಇಟಿಯಲ್ಲಿ ವರ್ಷವಾರು ಅರ್ಹತಾ ಪಡೆದ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಅಭ್ಯರ್ಥಿಗಳ ಸಂಖ್ಯೆ, ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಸೊ ಇಯರ್ ವೈಸ್ ಕ್ವಾಲಿಫೈಡ್ ಆಗಿರುವ ಕ್ಯಾಂಡಿಡೇಟ್ಗಳ ಡೀಟೇಲ್ ಮತ್ತು ಕಾಂಪಿಟೇಷನ್ ಲೆವೆಲ್ ಹೇಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 1 ಪೋಸ್ಟಿಗೆ ಕಾಂಪಿಟೇಷನ್ ಎಷ್ಟು ನಿಲ್ಲಬಹುದು? GPSTR ಕೇವಲ 78 ಹುದ್ದೆಗಳು ಮಾತ್ರ ಇವೆ. ಸಬ್ಜೆಕ್ಟ್ ವೈಸ್ ಕಾಂಪಿಟೇಷನ್ ಹೇಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲನ್ನು ತಿಳಿಸ್ಕೊಡ್ತೀನಿ. HSTR ಬಗ್ಗೆಯೂ ಕೂಡ ಎಷ್ಟು ಕಾಂಪಿಟೇಷನ್ ಇರಬಹುದು ಅನ್ನೋದ್ರ ಬಗ್ಗೆ, ಪ್ರತಿ ಹುದ್ದೆಗೆ ಇರುವ ಸ್ಪರ್ಧೆ, ಸಬ್ಜೆಕ್ಟ್ ವೈಸ್ ಲಿಸ್ಟ್ ಒಂದು ಡೀಟೇಲನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಸರ್ಕಾರದಿಂದ ಬರುವ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮೊದಲು ಈ ಒಂದು PDF ಅನ್ನು ಗಮನಿಸೋಣ. ಅದಾದಮೇಲೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇಯರ್ ವೈಸ್ ಪೇಪರ್ ಏನಿದೆ, ಕ್ವಾಲಿಫೈಡ್ ಡೀಟೇಲ್ಸನ್ನು ನೋಡ್ತಾ ಬಂದರೆ ಪೇಪರ್ 1 ಮತ್ತು ಪೇಪರ್ 2 2014ರಿಂದ 2025ರವರೆಗೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಎಷ್ಟು ಕ್ವಾಲಿಫೈಡ್ ಆಗಿದ್ದಾರೆ ಮತ್ತು ನಮ್ಮ ಕಾಂಪಿಟೇಷನ್ ಲೆವೆಲ್ ಹೇಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ಸೊ ಈಗ ನೋಡ್ರಿ, 2014ರಲ್ಲಿ PST ಪೇಪರ್ 1ನಲ್ಲಿ ಕ್ವಾಲಿಫೈಡ್ ಆಗಿರುವಂತಹ ಕ್ಯಾಂಡಿಡೇಟ್ 3503. ಅದೇ ಪೇಪರ್ 2 ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಸ್ನಲ್ಲಿ 2526, ಸೋಷಿಯಲ್ ಸೈನ್ಸ್ನಲ್ಲಿ 19689. 2015ರಲ್ಲಿ ನೀವು ನೋಡ್ತಿರ್ಬೋದು, PSTನಲ್ಲಿ 34979 ಕ್ವಾಲಿಫೈ ಆಗಿದ್ದಾರೆ. ಮ್ಯಾಥ್ ಸೈನ್ಸ್ನಲ್ಲಿ 7773, ಸೋಷಿಯಲ್ ಸೈನ್ಸ್ನಲ್ಲಿ 37847. ಸೊ ಈ ಸ್ಟ್ಯಾಟಿಸ್ಟಿಕ್ಸನ್ನು ಗಮನಿಸಿದರೆ ಮ್ಯಾಥ್ ಸೈನ್ಸ್ನಲ್ಲಿ ಕ್ವಾಲಿಫೈಡ್ ಏನಾಗಿದ್ದಾರೆ ಕ್ಯಾಂಡಿಡೇಟ್ಗಳು 2014ರಿಂದ 2025ರವರೆಗೆ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. 2024ರವರೆಗೆ ಪೇಪರ್ 1ನಲ್ಲಿ ಕ್ವಾಲಿಫೈಡ್ ಆಗಿರುವಂತಹ ಟೋಟಲ್ ಕ್ಯಾಂಡಿಡೇಟ್ಗಳು ಎಷ್ಟಿದ್ದಾರೆ ಅಂತ ನೋಡ್ತಾ ಬಂದರೆ 1,94,079. ನೋಡಿ, ನಿಯರ್ಲಿ 2 ಲಕ್ಷ ಕ್ಯಾಂಡಿಡೇಟ್ ಇದ್ದಾರೆ. ಈಗ ಪೋಸ್ಟ್ ಕಾಲ್ಫಾರ್ಮ್ ಆಗ್ತಾ ಇರೋದು 4,000 ಚಿಲ್ಲರೆ ಪೋಸ್ಟು. ಸೊ ಎಷ್ಟು ಕಾಂಪಿಟೇಷನ್ ಲೆವೆಲ್ ಇದೆ ಅನ್ನೋದ್ರ ಬಗ್ಗೆ ನೀವು ಲೆಕ್ಕ ಹಾಕೋರಿ. ಅದಾದ ಮೇಲೆ ಪೇಪರ್ 2 ಏನಿದೆ, ಪೇಪರ್ 2ನಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಟೋಟಲ್ ಆಗಿ 58,720 ಕ್ಯಾಂಡಿಡೇಟ್ ಇದ್ದಾರೆ, 78 ಪೋಸ್ಟ್ಗಳಿವೆ. ಸೊ ಕಾಂಪಿಟೇಷನ್ ಲೆವೆಲ್ ನೀವು ಗಮನಿಸ್ತಿರ್ಬೋದು. ಈಗ 2025ರ ಡೇಟಾ ಕೂಡ ಕೌಂಟ್ ಮಾಡಿದರೆ ನಿಯರ್ಲಿ ಒಂದು 65,000 ತನಕ ಕ್ಯಾಂಡಿಡೇಟ್ ಫೈಟ್ನಲ್ಲಿ ಇರ್ತಾರೆ ಕಾಂಪಿಟೇಷನ್ನಲ್ಲಿ. ಸೊ ಮ್ಯಾಥ್ಸ್ ಸೈನ್ಸ್ನಲ್ಲಿ 58,720, ಸೋಷಿಯಲ್ ಸೈನ್ಸ್ನಲ್ಲಿ ನೋಡಿ 1,82,489 ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಆಗಿದ್ದಾರೆ 2024ರವರೆಗೆ. ಈಗ ಮತ್ತು ಅದು ಕೂಡ 2025ರ ಒಂದು ಡೇಟಾ ತೊಗೊಂಡ್ರೆ ಒಂದು 2 ಲಕ್ಷ. ಸೊ ಸೋಷಿಯಲ್ ಸೈನ್ಸ್ನಲ್ಲಿ ಕೂಡ ನಿಯರ್ಲಿ 2 ಲಕ್ಷ ಕ್ಯಾಂಡಿಡೇಟ್ ಆಗ್ತಾರೆ. ಸೊ ಈಗ ನೋಡ್ರಿ, 5,000 ಚಿಲ್ಲರೆ ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಅದರಲ್ಲಿ 78 GPSTR ಇದೆ. ಆ ಒಂದು 78ರಲ್ಲಿ ಮತ್ತು ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಪೋಸ್ಟ್ಗಳನ್ನು ಡಿವೈಡ್ ಮಾಡಿದರೆ ಕಾಂಪಿಟೇಷನ್ ಲೆವೆಲ್ ಶುಡ್ ಬಿ ವೆರಿ ಹೈ. ಸೊ ಹಾಗಾಗಿ ನಿಮ್ಮ ಲೆವೆಲ್ ಆಫ್ ಕಾಂಪಿಟೇಷನ್ ಬಹಳ ಸ್ಟ್ರಾಂಗ್ ಇರಬೇಕಾಗುತ್ತೆ. ನೀವು ಬಹಳ ಈಗಿನಿಂದಲೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ನೀವು. ಸೊ ಈ ಲೆವೆಲ್ ಕಾಂಪಿಟೇಷನ್ ಇದೆ ಪೇಪರ್ 1 ಮತ್ತು ಪೇಪರ್ 2ಗಳಿಗೆ. ಈಗ HSTR ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಪೋಸ್ಟ್ಗಳು ಎಷ್ಟಿವೆ ಮತ್ತು ಎಷ್ಟು ಕ್ಯಾಂಡಿಡೇಟ್ಗಳಿವೆ, ಬಿಕಾಸ್ TET ಬೇಕಾಗಿಲ್ಲ ನೀವು HSTRಗೆ ಆ್ಯಸ್ ಪರ್ ಒಂದು ಹಳೆ NEP ಏನಿತ್ತು ಅದರ ಪ್ರಕಾರ. ಈಗ ನ್ಯೂ NEPಯನ್ನು ಕೌಂಟ್ ಮಾಡಿದ್ರೆ ಮತ್ತೆ ಅದಕ್ಕೂ ಕೂಡ TET ಮೊದಲು ಮಾಡಬೇಕಾಗುತ್ತೆ, ಅದಾದಮೇಲೆ ಕಾಲ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೋಡೋಣ ಅದೇನಾಗುತ್ತೆ ಅಂತ. ಬಟ್ GPSTR ಮತ್ತು PSTಗೆ ಈ ಲೆವೆಲ್ ಕಾಂಪಿಟೇಷನ್ ಇದೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.